ಈಗ ನಾನು ನಿಮಗೆ ಒಂದು ಸ್ಟೋರಿಯನ್ನು ತೋರಿಸ್ತೀನಿ. ವೈಜ್ಞಾನಿಕವಾದಂಥ ರಸ್ತೆ ಉಬ್ಬುಗಳಂದ್ರೆ ಹೇಗಿರಬೇಕು, ಇಲ್ಲಿದೆ ಡೀಟೇಲ್ಸ್. ಸುಗಮ ಸಂಚಾರಕ್ಕೆ ಎಡೆ ಮಾಡಿಕೊಡುವ ಉದ್ದೇಶದಿಂದ ರಸ್ತೆ ಉಬ್ಬುಗಳನ್ನು ಹಾಕಲಾಗುತ್ತೆ. ಆದರೆ ಹಾಕುವಾಗ ಒಂದಿಷ್ಟು ನಿಯಮಗಳನ್ನು ಪಾಲಿಸಬೇಕು. ಇಲ್ಲವಾದರೆ ರಸ್ತೆ ಉಬ್ಬುಗಳೇ ಅಪಘಾತಗಳಿಗೆ ಎಡೆ ಮಾಡಿಕೊಡೋದು ಗ್ಯಾರಂಟಿ. ಹಾಗಾದರೆ ವೈಜ್ಞಾನಿಕವಾದ ರೋಡ್ ಹಂಪ್ ಹೇಗಿರಬೇಕು? ರಸ್ತೆ ಉಬ್ಬಿನ ಅಗಲ 3.5 ಮೀಟರ್ ಅಗಲವಿರಬೇಕು. ರೋಡ್ ಹಂಪ್ನ ಎತ್ತರ ಕೇವಲ 12.5 ಸೆಂಟಿಮೀಟರ್ ಮಾತ್ರ ಇರಬೇಕು. ರೋಡ್ ಹಂಪ್ನ ಹತ್ತಿರ ಮುಂದೆ ರಸ್ತೆ ಉಬ್ಬಿದೆ ಎನ್ನುವ ಎಚ್ಚರಿಕೆಯ ಫಲಕ ಅಳವಡಿಸಿರಬೇಕು. ಈ ಫಲಕ ವೇಗ ನಿಯಂತ್ರಕದಿಂದ 15 ಮೀಟರ್ ದೂರದಲ್ಲಿ ಅಳವಡಿಸಿರಬೇಕು. ರಸ್ತೆ ಉಬ್ಬರಗಳಿಗೆ ಥರ್ಮೋಪ್ಲಾಸ್ಟ್ ಬಣ್ಣ ಅಂದರೆ ರಾತ್ರಿ ವೇಳೆ ಹೊಳೆಯುವ ಬಣ್ಣ ಬಳದಿರಬೇಕು. ರೋಡ್ ಹಂಪ್ಗಳ ಮುಂದೆ ರೋಡ್ ಸ್ಟಡ್ ಅಂದರೆ ಮಿನುಗುವ ದೀಪಗಳನ್ನು ಅಳವಡಿಸುವುದು ಕಡ್ಡಾಯ. ಇಷ್ಟೆಲ್ಲ ನಿಯಮಗಳು ಪಾಲನೆಯಾಗಿರೋದನ್ನ ನೀವು ಎಲ್ಲಾದರೂ ಕಂಡಿದ್ದೀರಾ? ಮಾಗಡಿ ರಸ್ತೆ, ಚಾಮರಾಜಪೇಟೆ, ಮೈಸೂರು ರಸ್ತೆ, ಇಂದಿರಾನಗರ, ಶಾಂತಿನಗರ, ಹೀಗೆ ಬೆಂಗಳೂರಿನ ರಸ್ತೆಗಳಲ್ಲಿ ಒಮ್ಮೆ ಒಂದು ಸುತ್ತು ಹಾಕಿ ಬಂದರೆ ನಮ್ಮ ಕಣ್ಣಿಗೆ ಬೇಕಾದಷ್ಟು ರೋಡ್ ಹಂಪ್ಗಳು ಕಾಣಸಿಗುತ್ತೆ. ರಸ್ತೆಯೊಂದಕ್ಕೆ 3 ರಿಂದ 8 ಹಂಪ್ಗಳನ್ನು ಅಳವಡಿಸಲಾಗಿರುತ್ತೆ. ವೇಗವಾಗಿ ಚಲಿಸುವ ವಾಹನಗಳು ಉಂಟು ಮಾಡೋ ಅಪಘಾತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ವೇಗ ನಿಯಂತ್ರಕಗಳನ್ನು ಅಳವಡಿಸಲಾಗುತ್ತೆ. ಆದರೆ ವೈಜ್ಞಾನಿಕವಾದ ರಸ್ತೆ ಉಬ್ಬರಗಳಿರುವುದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಅದರಲ್ಲೂ ವಿಪರೀತ ಎನ್ನುವಂತೆ ಫ್ಲೈಓವರ್ಗಳ ಮೇಲೂ ರೋಡ್ ಹಂಪ್ಸ್ ಅಳವಡಿಸಲಾಗಿದೆ. ಹೀಗಾಗಿ ಸರಾಗವಾಗಿ ಸಾಗಲು ಇರುವ ಫ್ಲೈಓವರ್ನಲ್ಲಿ ತೆವಳಿಕೊಂಡು ಹೋಗುವ ಸ್ಥಿತಿ ಸಾರ್ವಜನಿಕರದ್ದು. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೂ ಸೊಂಟ ಮುರಿಯೋದು ಗ್ಯಾರಂಟಿ. ಒಟ್ಟಿನಲ್ಲಿ ನಮ್ಮ ನಗರದ ರಸ್ತೆ ಉಬ್ಬರಗಳು ದೇವರಿಗೆ ಪ್ರೀತಿ. ಈ ರಸ್ತೆ ಉಬ್ಬುಗಳ ಮೇಲಿನ ಬಣ್ಣ ಕೂಡ ಮಾಸಿ ಹೋಗಿರುತ್ತೆ. ಎಚ್ಚರಿಕೆಯ ಫಲಕಗಳು ಹೇಗಿರುತ್ತೆ ಅಂತ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಇನ್ನು ಮಿನುಗು ದೀಪಗಳಂತೂ ಒಡೆದು ಚೂರಾಗಿರುತ್ತೆ. ಹಾಗಂತ ಪರ್ಫೆಕ್ಟ್ ರೋಡ್ ಹಂಪ್ಗಳು ಇಲ್ಲವೇ ಇಲ್ಲ ಅಂತಲ್ಲ, ಅವು ಕೂಡ ನಮ್ಮ ನಗರದಲ್ಲಿವೆ. ಆದರೆ ಇರೋದು ಎಲ್ಲಿ ಗೊತ್ತಾ? ವಿಐಪಿಗಳು ವಾಸಿಸುವ ಜಾಗದಲ್ಲೋ ಅಥವಾ ನಗರದ ಪ್ರತಿಷ್ಠಿತ ರಸ್ತೆಗಳಲ್ಲಿ ಮಾತ್ರ. ಇನ್ನು ಮಿಕ್ಕ ಹಂಪ್ಗಳ ಅವ್ಯವಸ್ಥೆ ತಿಳಿದಿರೋದೆ. ಈ ಬಗ್ಗೆ ಸಾರ್ವಜನಿಕರು ಬೇಸರವನ್ನಷ್ಟೇ ಅಲ್ಲ, ಭೀತಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸ್ಪೀಡ್ ಬ್ರೇಕರ್ ಎಲ್ಲ ಹೇಳಿದ್ರೆ ಒಂದ್ಸಲ ಬ್ರೇಕ್ ಹಾಕಿದ ತಕ್ಷಣ ಭಾಳ ನಾವೇ ಬೀಳಾಗ್ತದೆ. ಯಾಕೆ ಆ ಥರ ಸ್ಪೀಡ್ ಬ್ರೇಕ್ ಹಾಕಬೇಕು? ಅದು ಹಾಕಿದ್ರೆ ಒಂದು ತುಂಬ ಭಯ ಆಗ್ತದೆ. ಮಕ್ಕಳು ಮರಿ ಓಡಾಡೋದು, ಗಾಡಿಯಲ್ಲಿ ಕೂತಿರ್ತಾರೆ, ಎತ್ತಾಕಿದ ತಕ್ಷಣ ಏನು ಬಿದ್ದೋಗ್ಬಿಡ್ಬೇಕು. ಅದನ್ನು ಮತ್ತೆ ಸ್ಪೀಡ್ ಬ್ರೇಕ್ ಹಾಕಿ ಒಂದು ಹಾಸ್ಪಿಟ್ಲಿಗೆ ಹೋಗೋ ಒಂದು ಸನ್ನಿವೇಶ ಉದ್ಭವ ಆಗಿದೆ. ಯಾಕೆ ಬೇಕು ಈ ಸ್ಪೀಡ್ ಬ್ರೇಕ್? ದುಡ್ಡುಗಳು ಮಾಡೋಕ್ಕೋಸ್ಕರ BBMP ಅವರು ಇಲ್ಲ ಯಾವ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದು ಇದು ತಪ್ಪು ಅನ್ನೋದು ನಮ್ಮ ಅನಿಸಿದೆ. ಯಾಕಂದರೆ ಸ್ಪೀಡಾಗಿ ಬರ್ತಾರೆ, ಇಲ್ಲ ಅಟ್ಲೀಸ್ಟ್ ಆ ಸ್ಪೀಡಾಗಿ ಬರೋ ಮೂಮೆಂಟಲ್ಲಿ ಅಲ್ಲಿ ಯಾರನ್ನ ಪೊಲೀಸರು ಇರಬೇಕು, ಇಲ್ಲ ಹಂಪೇನು ಹಾಕಿರ್ತಾರಲ್ಲ ಅದಕ್ಕೆ ಬಣ್ಣ ಬಳ್ದಿರಬೇಕು, ವೈಟ್ ಕಲರ್ ಏನು ಕಾನೂನು ರೀತಿಯಾಗಿ. ಆ ಬಣ್ಣನೂ ಬಳಿಯಲ್ಲ ಏನಿಲ್ಲ. ಯಾರನ್ನ ಗರ್ಭಿಣಿಯವರು 2 ವೀಲರಲ್ಲಿ ಬರ್ತಾ ಇರ್ತಾರೆ, ಒಂದು ಸಡನ್ನಾಗಿ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲೇ ಡೆಲಿವರಿನೂ ಆಗ್ಬಿಡುತ್ತೆ. ಅಷ್ಟಕ್ಕೂ ಇಷ್ಟೆಲ್ಲ ಸಮಸ್ಯೆ ಉಂಟು ಮಾಡೋ ರಸ್ತೆ ಉಬ್ಬುಗಳು ನಗರದಲ್ಲಿ ಎಷ್ಟಿವೆ? ಬೆಂಗಳೂರಿನಲ್ಲಿ ಒಟ್ಟು 260 ಅವೈಜ್ಞಾನಿಕ ರಸ್ತೆ ಉಬ್ಬರಗಳನ್ನು ಗುರುತಿಸಲಾಗಿದೆಯಂತೆ. ಗುರುತಿಸಲಾದ ಅವೈಜ್ಞಾನಿಕ ವೇಗ ನಿಯಂತ್ರಕಗಳನ್ನು ವೈಜ್ಞಾನಿಕ ರೀತಿಗೆ ಮಾರ್ಪಾಡು ಮಾಡಿರುವುದಾಗಿ BBMP ಕಡತಗಳು ಮಾಹಿತಿ ನೀಡುತ್ತವೆ. ಆದರೆ ನೀವು ಒಂದು ಬಾರಿ ಬೆಂಗಳೂರಿನಲ್ಲಿ ಒಂದೇ ಒಂದು ರೌಂಡ್ ಹಾಕಿದರೆ ಯಾವ ರೋಡ್ ಹಂಪ್ ವೈಜ್ಞಾನಿಕ, ಯಾವುದು ಅವೈಜ್ಞಾನಿಕ ಅಂತ ತಿಳಿಯುತ್ತೆ. ಈಗಾಗಲೇ BBMP ರಸ್ತೆ ಉಬ್ಬರಗಳ ಅವ್ಯವಸ್ಥೆಯನ್ನು ಸರಿಪಡಿಸುವ ಕುರಿತು ಆದೇಶ ಹೊರಡಿಸಿತ್ತು. ಆದರೆ ಇವತ್ತಿಗೂ ಕೂಡ ಈ ರೋಡ್ ಹಂಪ್ಗಳ ಕತೆ ಸ್ವಲ್ಪವೂ ಬದಲಾಗಿಲ್ಲ. ಸಾರ್ವಜನಿಕರು ರಸ್ತೆ ಮೇಲಿನ ಹಂಪ್ಗಳಿಂದ ಕೊಡೋ ಭಾವನೆಯನ್ನು ಅವರ ಬಾಯಿಂದಲೇ ಕೇಳಿ. ಬಿದ್ದೋಗಿದ್ದಾರೆ, ಇವ್ರಿಗೆ ಗೊತ್ತೇ ಆಗಲಿಲ್ಲ. ಚೌಟ್ರಿ ಹತ್ತ ಹೋಗಿ ನೋಡಿದ್ದಾರೆ, ಎಂತಿನೇ ಇಲ್ಲ. ಇದು ನಿಜವಾಗಿ ನಡೆದಿರೋದು ಮೇಡಮ್. ಅಲ್ಲಿ ಕತ್ತಲಲ್ಲಿ ಹಂಪ್ ಇರೋದು ಗೊತ್ತಾಗಲ್ಲ ಗಾಡಿಯಲ್ಲಿ ಹೋಗುವಾಗ. ಹಂಪ್ ಇರೋದೇ ಗೊತ್ತಾಗಿಲ್ಲ. ನಮ್ಮ ಹುಡುಗ ಒಬ್ಬನು ಯಾವನ ಸೈಕಲಲ್ಲಿ ಜೋರಾಗಿ ಬಂದಮೇಲೆ ಹತ್ಕೊಂಡು ಬೆಳೆಯಿಂದ ಬೆಳಗ್ಗೆ ಬಿದ್ದು ಹಾನ್ ಸೌಂಡ್ ಮಾಡಿಕೊಂಡು ಏನಪ್ಪ ನೋಡಿದ್ರೆ ಅಲ್ಲಿ ಹಂಪಿರೋದೇ ಗೊತ್ತಾಗಿಲ್ಲ. ಈ ಥರ ಸಿಕ್ಕಾಪಟ್ಟೆ ತೊಂದರೆ ಇದೆ ಹಂಪಿಂದ ನಮಗೆ. ಅಲ್ಲಿ ಎಲ್ಲ ಬೇರೆ ಕಡೆ ಹೈವೇನಲ್ಲೆಲ್ಲ ಹಾಕ್ತಾರೆ, ಇಲ್ಲಿ ಹಂಪಿದೆ ಅಂದ್ಬಿಟ್ಟು ಬೋರ್ಡ್ ಹಾಕಿರ್ತಾರೆ. ಆದರೆ ಇಲ್ಲಿ ನಮ್ಮ ಲೋಕಲ್ ಏರಿಯಾಗಳಲ್ಲಿ ಆ ಥರ ಬೋರ್ಡ್ಗಳು ಇರೋಲ್ಲ. ಈ ರೋಡ್ ಹಂಪ್ಗಳಿಂದ ಆದ ಅಪಘಾತಗಳಿಂದ ಒಂದೆಡೆ ಸಾವು ನೋವು, ಇನ್ನೊಂದೆಡೆ ಕೈಕಾಲು ಮುರಿದುಕೊಂಡವರು ಇದ್ದಾರೆ. ಅಷ್ಟೇ ಅಲ್ಲ, ನಿತ್ಯ ಮೈಕೈ ನೋವಂತೂ ಕಟ್ಟಿಟ್ಟು ಬಿಟ್ಟು. ನಮ್ಮಲ್ಲಿ ಇಂಥ ಕೇಸ್ಗಳು ಬೇಕಾದಷ್ಟು ಬರುತ್ತೆ ಅಂತಾರೆ ವೈದ್ಯರು. ಪೇಷಂಟ್ಸಿಗೆ ತುಂಬ ತೊಂದರೆ ಆಗಿದೆ. ಹಲವಾರು ಪೇಷಂಟ್ಸ್ ಬರ್ತಾರೆ ಬೆನ್ನು ನೋವಿಂದ.
ಅದು ಕೂಡ ವಯಸ್ಸಾದವರ ಮೂಳೆ ಸ್ವಲ್ಪ ವೀಕ್ ಇರುತ್ತೆ. ಇತ್ತೀಚೆಗೆ ಒಬ್ಬರು ಪೇಷಂಟ್ಸ್ ಬಂದಿದ್ದರು, ಅವರ ಬೆನ್ಮೂಳೆ ಮುರಿದೋಗಿತ್ತು. ಅದರಿಂದಾಗಿ ಅವರಿಗೆ ಆಪರೇಷನ್ ಕೂಡ ಬೇಕಾಗಿತ್ತು. ಇಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿಸ್ತಿರೋ ಈ ರಸ್ತೆ ಉಬ್ಬುಗಳನ್ನು ಆದಷ್ಟು ಬೇಗ ಸರಿಪಡಿಸಿ ಕನಿಷ್ಠ ಅದಕ್ಕೆ ಬಣ್ಣವನ್ನಾದರೂ ಹಾಕಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಇವ್ರು ಹಾಕಿರೋದು ದೊಡ್ಡ ದೊಡ್ಡ ಹಂಪುಗಳು, ಅದರಲ್ಲಿ ಒಂದು ಲೈನ್ಗಳು ಹಾಕಿರಲ್ಲ, ಒಂದು ಲೈಟ್ ಇಕ್ಕಲ್ಲ, ಅದಕ್ಕೆ ಆ ಮಾರಕ್ಕೆ ಹಾಕಲ್ಲ, ಗೊತ್ತಾಗೋದೇ ಇಲ್ಲ ಹೆಂಗೆ ಹೋಗ್ಬೇಕು ನಾವು. ಅದೆಷ್ಟೋ ವರ್ಷಗಳಿಂದ ಈ ರಸ್ತೆ ಉಬ್ಬರಗಳ ಸಮಸ್ಯೆ ಬಗೆಹರಿಯುತ್ತೆ ಅಂತ ಜನರು ನಿರೀಕ್ಷಿಸ್ತಾ ಇದ್ದಾರೆ. ಆದರೆ ಅದು ಕೇವಲ ನಿರೀಕ್ಷೆಯಾಗಿ ಉಳಿದಿರೋದು ಮಾತ್ರ ದುರಂತ. ಸಾಮಾನ್ಯವಾಗಿ ರಸ್ತೆ ಉಬ್ಬರಗಳು ಅಂದರೆ ರೋಡ್ ಹಂಪ್ಗಳನ್ನು ಅಪಘಾತಗಳನ್ನು ನಿಯಂತ್ರಣ ಮಾಡೋದಕ್ಕಾಗಿ ಅಳವಡಿಸಲಾಗಿರುತ್ತೆ. ಆದರೆ ನಮ್ಮ ಊರಲ್ಲಿರೋ ರೋಡ್ ಹಂಪ್ಗಳನ್ನು ನೋಡ್ತಾ ಇದ್ರೆ ಅದೇನು ಅಪಘಾತಗಳನ್ನು ನಿಯಂತ್ರಣ ಮಾಡುತ್ತೋ ಅಥವಾ ಅಪಘಾತಗಳನ್ನು ಸೃಷ್ಟಿ ಮಾಡುತ್ತೋ ಅನ್ನೋ ಅನುಮಾನ ನಮ್ಮಲ್ಲಿ ಮೂಡುತ್ತೆ. ಅಸಲಿಗೆ ಯಾಕೆ ಇಷ್ಟೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ? ಈ ಬಗ್ಗೆ ಅಧಿಕಾರಿಗಳು ಏನಂತಾರೆ? ಈ ಕುರಿತ ಜನಪ್ರತಿನಿಧಿಗಳ ಅಭಿಪ್ರಾಯವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಮ್ಮ ಮುಂದೆ ನಮ್ಮ ಕಾರ್ಯಕ್ರಮ ನಿಂತಲ್ಲೇ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ. ಓಕೆ, ಈ ಸ್ಟೋರಿಯನ್ನು ನೋಡಿದರೆ ಇಲ್ಲಿ ಸಾಕಷ್ಟು ಶಾಸಕರಿದ್ದಾರೆ, ಕಾರ್ಪೊರೇಟರ್ಗಳಿದ್ದಾರೆ. ಅಲ್ಲಿ ಒಂದು ಹೇಳಿಕೆಯನ್ನು ಕೂಡ ನೀವು ಗಮನಿಸಿರ್ಬೋದು. ಕಾರ್ಪೊರೇಟರ್ಗಳು ನಗ್ತಾ ಇದ್ರು ಆ ಸಂದರ್ಭದಲ್ಲಿ, ಹಣ ಮಾಡ್ತಾರೆ ನಾನು. ಆದರೆ ಒಂದಂತೂ ನಿಜ, ಎಲ್ಲ ಕಾರ್ಪೊರೇಟರ್ಗಳಿರ್ಬೋದು, ಶಾಸಕರಿರ್ಬೋದು, ಸಚಿವರಿರ್ಬೋದು, ಎಲ್ರಿಗೂ ಕೂಡ ಅಧಿಕಾರಿ ವರ್ಗ ಇರ್ಬೋದು, ಎಲ್ರಿಗೂ ಕೂಡ ಒಂದು ಉತ್ತಮ ಸಂಚಾರ ವ್ಯವಸ್ಥೆಯನ್ನು ಕೊಡಬೇಕು ಅನ್ನೋಂಥ ಮನಸ್ಸಿರುತ್ತೆ. ಸಾರ್ವಜನಿಕರು ಕೂಡ ಅದರ ಜೊತೆ ಸ್ಪಂದಿಸಬೇಕಾಗತ್ತೆ. ಹಾಗಿರುವಾಗ ಈಗ ಆಗಿ ಹೋಗಿರೋದ್ರ ಬಗ್ಗೆ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ನಾವು ಖಂಡಿತ ತಯಾರಿಲ್ಲ. VS ಆಚಾರ್ಯ ಅವರು ಗೃಹ ಸಚಿವರಾಗಿದ್ದಾಗ ಅವರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಿರ್ಬೇಕಾದ್ರೆ ಅವ್ರಿಗಿಂತ ಅನುಭವ ಆಗಿತ್ತಂತೆ. ಆ ಸಂದರ್ಭದಲ್ಲಿ ಅವರು ಒಂದು ಆದೇಶವನ್ನು ಕೂಡ ಕೊಟ್ಟಿದ್ರು. ಆದರೆ ಆ ಆದೇಶ ಎಷ್ಟು ಪಾಲನೆಯಾಗಿದೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿದ್ದಾರೆ. ಹಾಗೆಯೇ ಪ್ರತಿಮಾ ಅಲ್ಲಿದ್ದಾರೆ. ಪ್ರತಿಮಾ, ಸಾಧಾರಣವಾಗಿ ಈಗ ಸಾರ್ವಜನಿಕರು ಏನಿದ್ದಾರೆ ಅವರು ಈ ಒಂದು ರಸ್ತೆ ಉಬ್ಬರಗಳಿಂದಾಗಿ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು, ಅವರ ಅನುಭವಗಳು ಏನಿದೆ ಅಲ್ಲಿ ಒಬ್ಬೊಬ್ರು ಮಾತಾಡಬೇಕಷ್ಟೇ. ಖಂಡಿತ ಜಯಪ್ರಕಾಶ್, ಇಲ್ಲಿ ಸಾಕಷ್ಟು ಜನ ನಿಂತಿದ್ದಾರೆ. ಅವರು ಅಹವಾಲುಗಳನ್ನ ಇಡ್ಲಿಕ್ಕೆ, ಅದರಲ್ಲೂ ಜನಪ್ರತಿನಿಧಿಗಳು ಇರುವಾಗ ಅವರೆದುರಿಗೆ ಅವರ ಸಮಸ್ಯೆನ ಹೇಳಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನಾವು ಒಬ್ಬೊಬ್ಬರನ್ನಾಗೆ ಮಾತನಾಡಿಸ್ತೀನಿ. ನೀವು ಯಾವ ಏರಿಯಾದವರು, ಯಾವ ಏರಿಯಾದಲ್ಲಿ ಸಮಸ್ಯೆನ ಎದುರಿಸಬೇಕಾಯ್ತು ರೋಡ್ ಹಂಪ್ ಅಂತ ಹೇಳಿ. ಮುಕುಂದ್ ಅಂತ ಜಯನಗರದಿಂದ. ಟ್ರಾಫಿಕ್ ಇಂಜಿನಿಯರಿಂಗು ಆಮೇಲೆ ಟ್ರಾಫಿಕ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನವರು BBMP-ಲಿದ್ದಾರೆ. ಬೇರೆ ಟ್ರಾಫಿಕ್ ಪೊಲೀಸ್ ಕಂಟ್ರೋಲ್ ದ ಟ್ರಾಫಿಕ್, ಆ ಕೋಆರ್ಡಿನೇಷನ್ ಇಲ್ಲ. ಪೇಂಟ್ ಇಲ್ದೇ ನಾನು ಒಂದ್ಸಲ ಬಿದ್ದುಬಿಟ್ಟು ಕಾಲು ಏಟ್ ಮಾಡಿಕೊಂಡೆ. ದೇ ಶುಡ್ ಬಿ ಕೋಆರ್ಡಿನೇಷನ್ ವಿತ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಟ್ರಾಫಿಕ್ ಪೊಲೀಸ್. ಒಂದು ಎರಡನೇದೇನು ಅಂತ ಹೇಳಿ ನೋಟಿಫೈ ಮಾಡ್ಬೇಕು. ಹಂಪ್ಸ್ ಎಲ್ಲಿ ಬರುತ್ತೋ ಅಲ್ಲೊಂದು ನೋಟಿಫೈ ಮಾಡಿದ ಕಡೆ ಅಂತ ಹೇಳಿದ್ರೆ ಜನಕ್ಕೂ ಗೊತ್ತಾಗುತ್ತೆ ವೈಜ್ಞಾನಿಕವಾಗಿ. ನಿಮ್ಗೆ ಸಮಸ್ಯೆ ಏನು ಸರ್? ನಾಗರಾಜ್ ಅಂತೇಳಿ ವಿಶ್ವೇಶ್ಪುರದಿಂದ. ಈ ರೋಡ್ ಹಂಪ್ಸ್ ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ಕಡೆ ಈ ಮಳೆ ನೀರು ಹೋಗಲ್ಲ. ಈ ರೋಡ್ ಹಂಪ್ಸ್ ಹಾಕಿರೋದ್ರಿಂದ ನೀರಲ್ಲೇ ನಿಂತ್ಕೊಂಡು ತಾರು ಹೋಗ್ತಿದೆ. ಮತ್ತು ಈ ರೋಡ್ ಹಂಪು ಹೊಸದಾಗಿ ಏನು ಮಾಡ್ತಾರೆ, ಆ ಹೊಸದ್ರಲ್ಲಿ ಅವರು ಬೋರ್ಡ್ ಹಾಕಬೇಕು, ಸಿಗ್ನಲ್ಲು. ದಿನನಿತ್ಯ ಓಡಾಡೋರು ಕೂಡ ಗೊತ್ತಿಲ್ಲ ಅಲ್ಲಿ, ಯಾಕೆಂದರೆ ಪೈಂಟ್ ಹಾಕಿಲ್ಲ. 3-4 ದಿನ ಆದಮೇಲೆ ಪೈಂಟ್ ಹಾಕ್ತೀವಿ ಅಂತಾರೆ. ಅಂದರೆ 10 ಜನ ಬಿದ್ದ ಮೇಲೆ ಪೈಂಟ್ ಹಾಕೋದು ಸರಿ ಕಾಣಲ್ಲ. ಆ ಒಂದು ರಿಫ್ಲೆಕ್ಟರ್ಸ್ ಹಾಕಬೇಕಾಗುತ್ತೆ. ಒಂದು ವರ್ಷದ ಮೊದಲು ಈ ರೋಡ್ಗೆ ಏನು ಮಾಡಬೇಕು ಅಂತ ಎಲ್ಲ ಡಿಪಾರ್ಟ್ಮೆಂಟ್ಸು ಕೂತ್ಕೊಂಡು ಮಾತಾಡಿ ಈ ರೋಡ್ನ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಅನ್ನೊಂದ್ಸಲಿ ಪ್ಲಾನ್ ಮುಂಚೆನೇ ಇರಬೇಕು ಅಂತೀರಿ. ಜನರ ಸಮಸ್ಯೆಗಳ ಬಗ್ಗೆ ನಾವು ಖಂಡಿತವಾಗ್ಲೂ ಮತ್ತೆ ಅವರನ್ನು ಕೇಳೋಣ, ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈಗ ನಾವು ಕೇಳೋದೇನು ಅಂತಂದರೆ, ಮಾನ್ಯ ಗೃಹ ಸಚಿವರಲ್ಲಿ ಆಗೋಗಿದೆ. ಮುಂದಿನ ದಿನಗಳಲ್ಲಾದರೂ ಬೆಂಗಳೂರಿನ ಜನರಿಗೆ ಒಂದು ಉತ್ತಮ ಸಂಚಾರಕ್ಕಾಗಿ ಒಂದು ಉತ್ತಮ ಸಂಚಾರ ವ್ಯವಸ್ಥೆ ಬೇಕಾಗಿದೆ. ಈ ಅವೈಜ್ಞಾನಿಕ ಹಂಪ್ಸ್ಗಳನ್ನು ತೆಗೆಸಿ ಹಾಕೋದಕ್ಕೆ ಅಥವಾ ಅದನ್ನು ವೈಜ್ಞಾನಿಕವಾಗಿ ರೂಪಿಸೋದಕ್ಕೆ ಏನು ಕ್ರಮ ಕೈಗೊಳ್ತೀರಿ, ಏನು ಆದೇಶ ಕೊಡ್ತೀರಿ ಸರ್? ಇದು ಭಾಳ ಕಷ್ಟದ ಕೆಲಸ. ಇದು ಸ್ವಲ್ಪ ಇಲ್ಲಿ ನಾಗರಿಕರು ಇಲ್ಲಿ ಬಂದಿರತಕ್ಕಂಥವರು ನಾರ್ಮಲಿ ಅವ್ರನ್ನ ಮೂಡ್ ನೋಡ್ತಾ ಇದ್ರೆ ನನಗೆ ಈ ಹಂಪ್ಗಳೇ ಬೇಡ ಅನ್ನೋ ಮೂಡಲ್ಲಿ ಬಂದಿರೋವಂಥದ್ದು ಒಂದು ಸ್ವಲ್ಪ, ಅಥವಾ ಹಂಪ್ ಇದ್ರೂ ಸರಿಯಾಗಿರಲಿ ಅಂತ. ಇನ್ನೊಂದು ಕ್ಯಾಟಗರಿ ಜನ ಅವರೇ ಅಲ್ಲಿ ಬರದೇ ಇರೋರು. ಅವರು ಈಗ ಮೈಸೂರು ರಸ್ತೆ ನಮ್ಮ VS ಆಚಾರ್ಯ ಅವ್ರದ್ದು ಹೇಳಿದ್ರಿ. ಆ್ಯಕ್ಚುಲಿ ಮೈಸೂರು ರಸ್ತೆ ಒಂದು ಹಂಪ್ ಹಾಕಂಗೆ ರೂಲ್ಸೇ ಇಲ್ಲ, ಯಾರೂ ಹಾಕೇಬಾರ್ದು. ಆದರೆ ನಾನು ನೋಡಿದ್ದೀನಿ ಅಲ್ಲಿ ಹೋದಾಗ, ನೀವು ಮಂಡ್ಯ ಬಿಟ್ಟು ಶ್ರೀರಂಗಪಟ್ಟಣ ಮುಟ್ಟೋವರೆಗೂ ಯಾಕನ ಈ ರಸ್ತೆಗೆ ಬಂದರು ಅಂತ ಅನಿಸುತ್ತೆ. ಅಂದರೆ ಒಂದು ಆಕ್ಸಿಡೆಂಟ್ ಆದರೆ ಒಂದು ಹಂಪ್ ಹಾಕೇಬೇಕಲ್ಲಿ, ಅವ್ರ ನೆನಪಿನ ಅರ್ಥ. ಮೋಸ್ಟ್ಲಿ ನನಗನ್ಸುತ್ತೆ ಅವ್ರು ಸತ್ತಿದ್ದ ನೆನಪಿನ ಅರ್ಥ ಒಂದು ಹಂಪ್ ಹಾಕಿ ಬಿಡೋದೇ ಇಲ್ಲ ಅಲ್ಲಿ. ರೈತರು ಮಂಡ್ಯದವರಂತೂ ಭಾಳ ನೋಡಿದ್ದೀರ, ಹಾಕೋವರೆಗೂ ಅಂದರೆ ಸ್ಟ್ರೈಕು ಮುಗಿಯಲ್ಲ, 5 ಅವರ್ 6 ಅವರ್ ಆದಮೇಲೂ ಹಾಕ್ಸಿನೇ ಹೋಗೋದು. ಮುಖ್ಯವಾಗಿ ನಾನು ಇವತ್ತು ನಿಂತಲ್ಲೇ ನ್ಯಾಯ
ಮೇಡಮ್ ಬೇರೆ ಭಾಳ ಜೋರಾಗಿ ಹೇಳಿದ್ರು ನಿಂತಲ್ಲೇ ನ್ಯಾಯ. ಅದಕ್ಕೋಸ್ಕರ ನನಗೆ ಬ್ರಾಡಾಗಿ ಒಂದೇ ಸರಿ, ಯಾಕಂದರೆ ನಮ್ಮ ಮೇಯರ್ ಇದ್ದಾರೆ, ನಮ್ಮ ಅಪೋಸಿಷನ್ ಲೀಡ್ರು ಉದಯ್ ಇದ್ದಾರೆ, ನಮ್ಮ MLA ಗಳಿದ್ದಾರೆ, ಎಲ್ಲ ಮಾಜಿ ಮೇಯರ್ಗಳು ಎಲ್ಲ ಇಲ್ಲೇ ಇರೋದ್ರಿಂದ ನನಗನ್ಸ್ತೈತೆ ಅವೈಜ್ಞಾನಿಕವಾಗಿ, ಅಂದರೆ ಯಾರ್ದು ಅನುಮತಿ ಇಲ್ದಿರ 536 ಹಂಪ್ಸ್ಗಳು ಹಾಕಿದ್ದಾರೆ. ಅದನ್ನು ಒಂದು 3 ತಿಂಗಳೊಳಗಡೆ, ನಾನು ಹೇಳ್ತೀನಿ ಪೂಜ್ಯ ಮೇಯರ್ ಅವರು ಇರೋದ್ರಿಂದ ಈ ಸಭೆ ಬರ್ತೈತೆ, ಮುಂದಿನ ಸಭೆ ಅವತ್ತು ಇಟ್ಟು ಈ 536 ಹಂಪ್ಗಳನ್ನು ತೆಗೆದುಹಾಕುವಂಥ ಪ್ರಯತ್ನ ಮಾಡಿದ್ರೆ ಅದೇ ಒಂದು ದೊಡ್ಡ ಸಾಧನೆ. ಅದನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ, ಪೂಜ್ಯ ಮೇಯರ್ ಅವ್ರಿಗೆ ವಿನಂತಿ ಮಾಡ್ತೀನಿ. ಮತ್ತು 1098 ಒಂದು ಕಂಪ್ಲೇಂಟ್ ಬಂತು, 1098 ಒಟ್ಟು 1500 ಆಥರೈಸ್ ಹಂಪ್ಸ್ ಇದೆ. ಆಥರೈಸ್ ಹಂಪ್ಸ್ ಇದ್ರೂ ಸಹ ಅಲ್ಲಿ ಹಂಪ್ ಇದೆ ಅಂತ ಪಕ್ಕದಲ್ಲಿ ಬೋರ್ಡ್ ಇರಲ್ಲ, ಬೋರ್ಡ್ ಇದ್ದರೆ ಅದಕ್ಕೆ ಪೇಂಟ್ ಇರಲ್ಲ ಅಂತ. ನನಗೆ 3 ತಿಂಗಳೊಳಗಾಗಿ ಈ ಆಥರೈಸ್ ಹಂಪ್ಸ್ ಏನಿದೆ ಅದಕ್ಕೆಲ್ಲಕ್ಕೂ ಬಣ್ಣ ಬೆಳಿತೀರಿ, ಮತ್ತು ಅದರ ಪಕ್ಕದಲ್ಲಿ ಇದು ಹಂಪ್ ಅಂತೇಳಿ ಸಿಗ್ನಲ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡೇ ಮಾಡ್ತೀರಿ. 3 ಮಂತ್ಸ್ ಟೈಮ್ ಕೊಡಿ ಅಂತ ನಾನು ಸಾರ್ವಜನಿಕರಿಗೆ. ಓಕೆ, ನಿಂತಲ್ಲೇ ನ್ಯಾಯದಲ್ಲಿ 3 ತಿಂಗಳ ಕಾಲಾವಕಾಶವನ್ನು ಮಾನ್ಯ ಗೃಹ ಸಚಿವರು ಕೋರಿದ್ದಾರೆ. ಹೆಲ್ಮೆಟ್ ರಹಿತ ಪ್ರಯಾಣ ಮಾಡುವಂಥವ್ರು, ಈ ರಸ್ತೆ ಉಬ್ಬಿಗೆ ಸಿಕ್ಕುವಂಥವ್ರು ಭಾಳ ಅಪಾಯದಲ್ಲಿ ಸಿಲುಕೋದ್ರಿಂದ ನಾವು ಸ್ವಲ್ಪ ಬೇರೆ ಬೇರೆ ವಿಧಾನದಲ್ಲಿ ಯೋಚನೆ ಮಾಡಬೇಕು. ರಸ್ತೆ ಉಬ್ಬುಗಳು ಒಂದೇ ಪರಿಹಾರ ಅಲ್ಲ. ಇವಾಗ ಟ್ರಾಫಿಕ್ ಪೊಲೀಸು ಮತ್ತು ಸಬ್ ಇನ್ಸ್ಪೆಕ್ಟರ್ ನಿಲ್ಲೋದು ಜಂಕ್ಷನ್ ನಿಲ್ಲೋದಿಲ್ಲ, ಅವ್ರು ಫೈನ್ ಹಾಕೋದಕ್ಕೆ ಒಂದು ಮರದ ಪಕ್ಕದಲ್ಲಿ ನಿಂತಿರ್ತಾರೆ.